ಮುಚ್ಚೋ ಬಟ್ಟೆ ನೀದವ, ಜಾತಿ ಜ್ವಾಲೆ ಆರಿಸಲು ಹಾಲು ಸುರಿದವ, ಮನೆ ಒಡೆಯೋ ಕುತಂತ್ರಿಗಳ ಕಾಲು ಮುರಿದವ, ಗುಳ್ಳಿನರಿಗಳ ಚರ್ಮ ಸುಲಿದವ. ಉತ್ತುಂಗದಲ್ಲಿ ಉರಿಯೋ ಸೂರ್ಯನೇ ನೀನು ದನೀರದವರ ಧೈರ್ಯವ. ಖಡ್ಗ ಹಿಡಿದು ಬೀಸಲಿಲ್ಲ, ಬಡತನ ಕಂಜಿ ಕೂರಲಿಲ್ಲ. ಖಡ್ಗ ಹಿಡಿದು ಬೀಸಲಿಲ್ಲ, ಬಡತನ ಕಂಜಿ ಕೂರಲಿಲ್ಲ. ನೀನು ಓದಿಸಾನೆ ಹಿಡಿದ ಶಾಸ್ತ್ರಗಳು, ಅವು ಕಳಚಿಕೊಂಡವಯ್ಯ ಎಲ್ಲ ಮುಸುಕುಗಳು. ನೀನು ಓದಿಸಾನೆ ಹಿಡಿದ ಶಾಸ್ತ್ರಗಳು, ಅವು ಕಳಚಿಕೊಂಡವಯ್ಯ ಎಲ್ಲ ಮುಸುಕುಗಳು. ಯೋಗವೆಂದು ಯೋಗ್ಯವೆಂದು ಅಸ್ಪೃಶ್ಯತೆ ಸಹಜವೆಂದು ವಾದಿಸುವ ವೇದಿಗಳ ಕೂಟ. ನಿನ್ನವಾದ ಕಂಜಿ ಕಿತ್ತವಯ್ಯ ಓಟ, ನಿನ್ನವಾದ ಕಂಜಿ ಕಿತ್ತವಯ್ಯ ಓಟ. ಜಾತಿ ಮತಗಳೆಲ್ಲ ಹೇಗೆ ಸಮತೆಯೊಂದೆ ನಮ್ಮ ಧ್ಯೇಯ ಎಂದು ನೀನು ಹೇಳಿಕೊಟ್ಟ ನ್ಯಾಯ. ಅದು ಅಳಿಸಿತಯ್ಯ ಅಹಮಿನ ಹಳೆ ಅಧ್ಯಾಯ, ಅದು ಅಳಿಸಿತಯ್ಯ ಅಹಮಿನ ಹಳೆ ಅಧ್ಯಾಯ. ಕನ್ನಡ ಬಯಸಿದ ಬಾಗಿಲು ತೆಗೆಯೋಣ. ನೀವು ಬರೆಯದಿದ್ರೆ ಬಾಬಾ ಅಂಬೇಡ್ಕರ ಭಾರತದ ಭಾಸ್ಕರ, ನೀವೇ ಇಲ್ಲದಿದ್ರೆ ನಾವೇನಾಗುತ್ತಿದ್ದೆವು, ನೀವೇ ಬರೆದಿದ್ರೆ ನಾವೆಲ್ಲ ಬದುಕುತ್ತಿದ್ದೆವು. ಬಹುಶಾಸ್ತ್ರವನ್ನು ನೀವು ಸುಟ್ಟು ಹಾಕದಿದ್ರೆ, ಶಾಸ್ತ್ರವನ್ನು ನೀವು ಸುಟ್ಟು ಹಾಕದಿದ್ರೆ, ಒಂದ ಜನರ ವಿಮೋಚನೆಯ ಶಪಥ ಮಾಡದಿದ್ರೆ, ಗಂಭೀರವಾದ ಚಿಂತೆ ಮಾಡಿದರು. ಡೆಮಾಕ್ರಸಿಗೆ ಪ್ರಜಾಪ್ರಭುತ್ವಕ್ಕೆ ಅಡಿಪಾಯವೇ ಮತಗಳು. ಒಂದು ಯೋಚನೆ ಮಾಡಿ, ನನ್ನನ್ನು ಒಳಗೊಂಡು ಇಲ್ಲಿರುವಂಥವರೆಲ್ಲರೂ ಕೂಡ ಮತಗಳು ಮತಗಳಾಗಿ ಉಳ್ಕೊಂಡಿದ್ದಾಗ ಅಂಬೇಡ್ಕರ್ ಹೇಳ್ತಾರೆ, ಮತಗಳಲ್ಲಪ್ಪ ಒಂದು ಮೌಲ್ಯ. ಯಾವ ಮೌಲ್ಯ? ಈ ದೇಶದ ಬ್ರಾಹ್ಮಣ್ಯವನ್ನ, ಈ ದೇಶದ ಬ್ರಾಹ್ಮಣ್ಯನ ಆಧಾರದಲ್ಲಿರುವಂಥ ಆರ್ಥಿಕ ವ್ಯವಸ್ಥೆಯನ್ನ, ರಾಜಕೀಯ ವ್ಯವಸ್ಥೆಯನ್ನು ಗುಡಮೇಲು ಮಾಡುವಂತ ಮೌಲ್ಯ ಅದು ಅಂತ ಹೇಳ್ತಿದ್ದಾರೆ. ನಾನು ಎಲ್ಲ ರಾಜಕಾರಣಿಗಳಿಗೆ, ರಾಜಕೀಯ ಪಕ್ಷಗಳಿಗೆ ಒಂದು ಪ್ರಶ್ನೆ ಕೇಳ್ತೀನಿ, ಈ ಮತಗಳನ್ನ ಮೌಲ್ಯವಾಗಿ ಉಳಿಸಿದ್ದೀರಾ? ನೀವು ನಮ್ಮ ಜನಗಳ ಮತಗಳನ್ನ ಉಳಿಸಿದ್ದೀರಾ? ಅವನ್ನ ಬೆಲೆ ಕಟ್ಟಿ 1,000 ರೂಪಾಯಿ ಖರೀದಿ ಮಾಡಲ್ವಾ ನೀವು? 500 ರೂಪಾಯಿ ಖರೀದಿ ಮಾಡಲ್ವಾ ನೀವು? 1,000 ರೂಪಾಯಿಗೆ 500 ರೂಪಾಯಿಗೆ ಮತಗಳನ್ನು ಖರೀದಿ ಮಾಡುವಂತ ಈ ಹಿನ್ನೆಲೆ ಒಳಗಡೆ ಅಂಬೇಡ್ಕರ್ ಅವರು ಎಲ್ಲಿದ್ದಾರೆ ಅನ್ನೋದನ್ನ ಹುಡುಕಬೇಕಾಗುತ್ತೆ. ನಾವು ಮತಗಳು ನಾಶ ಅಂತಂದ್ರೆ ನೆನಪಿಟ್ಟುಕೊಳ್ಳೋಣ, ನಿಸ್ಸಂದೇಹವಾಗಿ ದೇಶದಲ್ಲಿ ಡೆಮಾಕ್ರಸಿ ಉಳಿಯಕ್ಕೆ ಸಾಧ್ಯತೆ ಇಲ್ಲ. ಡೆಮಾಕ್ರಸಿ ಉಳಿಯಲಾದ್ರೆ ಈ ದೇಶದ ಸಂವಿಧಾನ ಉಳಿಯಕ್ಕೆ ಸಾಧ್ಯತೆ ಇಲ್ಲ. ನಮ್ಮೆಲ್ಲರ ಬದುಕು ನಿಂತಿರುವಂಥದ್ದು ಅವ್ರ ಮೇಲೆ ಅನ್ನುವಂಥದ್ದು ಈಗಾಗಲೇ ಮತ್ತೆ ಎಲ್ಲರೂ ಹೇಳ್ತಾ ಇದ್ದೀವಿ ನಾವು.
ಮತ್ತು ಅದು ಉಳಿಬೇಕಲ್ಲ. ಅದು ಉಳಿಸ್ಲಿಕ್ಕೆ ಮಾತನಾಡೋದು ಸೇರ್ಕೊಂಡು ನಮ್ಮನ್ನು ಸೇರ್ಕೊಂಡು ಅದನ್ನು ಉಳಿಸ್ಲಿಕ್ಕೆ ಬೇಕು ಅಂತ ಅಂಬೇಡ್ಕರ್ ಕೊಟ್ಟಂತ ಮತದ ಶಕ್ತಿಯನ್ನ ಯಾವ ರೀತಿಯಲ್ಲಿ ಬಳಸ್ತೀವಿ ಅನ್ನುವಂಥದ್ದು ನೀವು ನಾವು ಕಂಡ ರೀತಿಯಲ್ಲೇ ಈ ಸ್ಥಿತಿ ಹೀಗೆ ಮುಂದುವರೆದಿದ್ದಾದ್ರೆ ಬಹಳ ದೊಡ್ಡ ಅಪಾಯ ಈ ದೇಶ ಎದುರಿಸ್ತಾದೆ. ನೆನಪಿಟ್ಕೊಂಡ್ಬಿಡೋಣ. ಸಂವಿಧಾನ ಇನ್ನು 10 ವರ್ಷ 15 ವರ್ಷದಲ್ಲಿ ಈಗಾಗಲೇ ಸಂವಿಧಾನದ ಬಹುತೇಕ ಅಂಶಗಳು ಆಳ್ವಿಕೆ ಮಾಡುವಂತ ವ್ಯಕ್ತಿಗಳು ತಮಗೆ ತೋಚಿದಂತ ರೀತಿಯಲ್ಲಿ ತಿದ್ದುಪಡಿ ಮಾಡಿದ್ದಾರೆ, ಬದಲಾವಣೆ ಮಾಡಿಕೊಂಡಿದ್ದಾರೆ. ಅದಕ್ಕೆ ಅನೇಕ ಉದಾಹರಣೆ ಕೊಡಬಹುದು. ಆಸ್ತಿ ಹಕ್ಕು ಬೇಡ ಅನ್ನುವಂಥದ್ದು ನಿಸ್ಸಂದೇಹವಾಗಿ ನಿರ್ದೇಶಕ ತತ್ವಗಳಲ್ಲಿ ಅಳವಡಿಕೆ ಆಗಿದ್ದು ಕೂಡ ನಮ್ಮ ದೇಶದೊಳಗಡೆ ಸ್ವಲ್ಪ ಗದ್ದಲವಿಲ್ಲದೆ ಖಾಸಗೀಕರಣ ಖಾಸಗೀಕರಣದಿಂದ ಎಸ್ಸಿ ಒಬಿಸಿ ಮೈನಾರಿಟಿಗಳು ಮತ್ತು ಅಲ್ಪಸಂಖ್ಯಾತ ಮತ್ತು ಮಹಿಳೆಯರು ಎಷ್ಟು ನಮೂನೆ ಹುದ್ದೆಗಳನ್ನು ಕಳ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಅಂಕಿಅಂಶಗಳನ್ನು ನಾನೇ ಹೇಳಬೇಕಿಲ್ಲ, ನಿಮಗೆಲ್ಲರೂ ಗೊತ್ತಿರುವಂಥದ್ದು. ಆ ಮೂಲಕವಾಗಿ ಈ ದೇಶದ ಒಳಗಡೆ ಸಂವಿಧಾನ ಕೊಟ್ಟಂತ ಸಮಾಜದ ಇದ್ದಿದ್ದಲ್ಲ ಮಾನದಂಡ, ಸಮಾಜದ ತರಲಿಕ್ಕಿದ್ದಂಥ ನೀತಿತ್ತಲ್ಲ ದಾರಿತ್ತಲ್ಲ ಅದು ಮುಚ್ಚಲ್ಪಟ್ಟಿದೆ ಅನ್ನೋದನ್ನು ಮನೆ ಹೇಳಿಕೊಂಡಿದೆ. ಅದು ಎಷ್ಟು ಪಬ್ಲಿಕ್ ಇಂಡಸ್ಟ್ರಿಗಳು ಇವತ್ತು ಕ್ಲೋಸ್ ಆಗ್ತಿವೆ, ದೊಡ್ಡ ಪ್ರಮಾಣ. ಸರಿ, ಮೀಸಲಾತಿ ಇರುತ್ತೆ, ಆದ್ರೆ ಮೀಸಲಾತಿ ಕಾರ್ಯಕ್ರಮ ಕಾಗದ ಕೊಂಡಾಗಿ ಮೀಸಲಾತಿ ಇರುತ್ತೆ, ಆದ್ರೆ ಮೀಸಲಾತಿಯಲ್ಲಿ ಇರಬೇಕು ಅಲ್ಲಿ ಸಾಧ್ಯವಿಲ್ಲ ಅನ್ನುವಂಥದ್ದನ್ನ ನಾವು ಸ್ಪಷ್ಟ ಮಾಡ್ಕೊಳ್ಳೋಣ. ನಿಮಗೆ ಇನ್ನೊಂದು ಈ ಸಂದರ್ಭದಲ್ಲಿ ಹೇಳ್ತೀನಿ, ನಾನು ಯಾವ ಸರ್ಕಾರಕ್ಕಾಗಲಿ ಯಾವ ಪಕ್ಷಕ್ಕಾಗಲಿ ಮಾತಾಡಕ್ ಹೋಗಲ್ಲ. ಅದರ ಸೈದ್ಧಾಂತಿಕ ನಿಲುವುಗಳಿದಾವಲ್ಲ, ಆ ಸೈದ್ಧಾಂತಿಕ ನಿಲುವುಗಳು ನಿಸ್ಸಂದೇಹವಾಗಿ ಈ ದೇಶದ ಭವಿಷ್ಯವನ್ನ ಹಾಳು ಮಾಡ್ತವೆ ಅನ್ನೋದನ್ನು ಹೇಳ್ತೀವಿ. ನೋಡಿ, ಬಹಳ ಇತ್ತೀಚೆಗೆ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಪಾರ್ಲಿಮೆಂಟ್ ನಲ್ಲಿ ಹೇಳಿದ್ದಾರೆ, ಲ್ಯಾಟ್ರಲ್ ಸಿಸ್ಟಮ್ ನಲ್ಲಿ ಅಲ್ಲಿ ಇದಿಲ್ಲ UPSC ಬೇಕಾದಂತ ವ್ಯಕ್ತಿಗಳನ್ನು ಅಂಡರ್ ಸೆಕ್ರೆಟರಿಗಳಾಗಿ ಮಾಡಿದ್ದಾರೆ. ಅವ್ರು ಸುಮಾರು 70 ಡಿಪಾರ್ಟ್ಮೆಂಟ್ಗಳಲ್ಲಿ ಸಿದ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಸಂಘ ಪರಿವಾರದಿಂದ ಬಂದಂತವ್ರು. ಅವ್ರಿಗೆ ಯಾವ ಕ್ವಾಲಿಫಿಕೇಶನ್ IAS ಅಲ್ಲ, KS ಅಲ್ಲ. ಅವ್ರ ಕ್ವಾಲಿಫಿಕೇಶನ್ ಇಷ್ಟು ವರ್ಷ ಒಂದು ಸಂಘ ಪರಿವಾರದಲ್ಲಿ ಕೆಲಸವನ್ನು ಮಾಡಿದ ಆ ಸರ್ಟಿಫಿಕೇಟ್ ಮೇಲೆ ನೇರವಾಗಿ IAS ಮತ್ತು IPS ಡಿಕ್ಟೇಟ್ ಮಾಡುವಂತ ಒಂದು ಸ್ಥಾನಗಳಲ್ಲಿ ಕೂತಿದ್ದಾರೆ. ಇದು ಸಾಕ್ಷಿ ಬಹಳ ಸುಲಭವಾದಂಥದ್ದು. ಈ ದೇಶದಲ್ಲಿ ಸಂವಿಧಾನ ರೀತಿಯಲ್ಲಿ ನಡೀತಾ ಇಲ್ಲ ಸಾಕ್ಷಿ. ಅದಕ್ಕೆ ಬಂಧುಗಳೇ, ನೀವು ಅಂದ್ಕೊಂಡ ರೀತಿಯಲ್ಲಿ ಸಂವಿಧಾನ ಉಳಿತದೆ ಅನ್ನುವಂತ ಒಂದು ಸ್ಥಿತಿ ಇರಬೇಡಿ. ನಿಮ್ಮ ಮೈ ಮನಗಳಲ್ಲಿ ಎಲ್ಲಿಯವರೆಗೂ ಕೂಡ ಎಚ್ಚರಿಕೆ ಇರೋದಿಲ್ಲ, ನಿಸ್ಸಂದೇಹವಾಗಿ ಸಂವಿಧಾನ ನಮ್ಮೆಲ್ಲ ಹೊರಟುಕೊಳ್ಳುತ್ತೆ. ಅದಕ್ಕೆ ಮೂಲಭೂತವಾದಂತಂದ್ರೆ ಮತಗಳನ್ನ ರಕ್ಷಣೆ ಮಾಡಿಕೊಳ್ಳುವಂತ ಒಂದು ಜವಾಬ್ದಾರಿಯನ್ನ ಮತಗಳನ್ನ ಕೊಟ್ಟಂತ ವ್ಯಕ್ತಿನೇ ಹೇಳ್ತಾರೆ, ಈ ಮತ ಇದು ಸಾಮಾನ್ಯದಲ್ಲಪ್ಪ, ನಿಮ್ಮಪ್ಪ ನಿಮ್ಮವ್ವ ನಿಮ್ಮವ್ವ ತಂಗಿಗಳ ಪಾಲಿ ಅರ್ಥಗಳ ಪಾಲಿ ಮಗಳುಗಳ ಪಾಲಿ. ನಾವೇನ್ ಮಾಡ್ತಿದ್ವಿ, ನಾವು ಮಾಡ್ತೀವಿ ಅನ್ನೋದನ್ನ ಎಲ್ಲರೂ ಗೊತ್ತಿರೋದು ಬಹಳ ಹಳೆಯ ಆದ ಮಾತು. ಅದ್ರ ಚುನಾವಣೆಗಳು ಬರ್ತವೆ, ಚುನಾವಣೆಗಳು ಬಂದಂತ ಸಂದರ್ಭದಲ್ಲಿ ದುಡ್ಡನ್ನ ಕೊಡುವಂತರು ಬರ್ತಾರೆ. ದುಡ್ಡಿನ ಬಳಕೆ ನಾವು ತಯಾರಾಗಿರ್ತೀವಿ, ಅದು ನಮ್ಮ ತಪ್ಪು ಅನ್ನುವಂತ ಒಂದು ಮನನವನ್ನ ಈ ಮೀಟಿಂಗ್ ನಲ್ಲಿ ನೀವು ಮಾಡಿಕೊಳ್ಳೋದು ಬಹಳ ಮುಖ್ಯವಾದಂತ ಅದಾಗಿದ್ರೆ 50 ವರ್ಷಗಳಿಂದ ಅಂಬೇಡ್ಕರ್ ಅವರ ಕುರಿತಂತೆ ನಾನಾ ಭಾಗಗಳಲ್ಲಿ ಮಾತುಗಳನ್ನು ಮಾಡ್ತಿರ್ತಾನೆ ಬರ್ತಿದ್ದೇವೆ. ಆದರೆ ನನ್ನ ಅಂದಾಜು ಪ್ರಕಾರ ನನ್ನ ಅನುಭವದ ಮೇಲೆ ಹೇಳುವುದು, ನಾವು ಒಂದು ಬೇಸಿಕ್ ಆದಂತಹ ಪರಿವರ್ತನೆಯನ್ನು ಮಾಡೇ ಇಲ್ಲ. ಪಥಶಕ್ತಿಯನ್ನು ಉಳಿಸ್ಲಿಕ್ಕಾಗಿಲ್ಲ, ನಾವು ಪಥಶಕ್ತಿಯನ್ನು ಉಳಿಸ್ಲಿಕ್ಕಾಗಿಲ್ಲ. ಅದ್ರ ಮೂಲಕವಾಗಿ ಯಾವ ಪ್ರಜಾಪ್ರಭುತ್ವ ಗಟ್ಟಿಯಾಗಿ ನಿಲ್ಲಕ್ಕಾಗಿತ್ತು, ಆ ಪ್ರಜಾಪ್ರಭುತ್ವ ಗಟ್ಟಿಯಾಗಿ ನಿಂತ ಸಂದರ್ಭದಲ್ಲಿ ನಿಲ್ಲುವಂತಹ ಸಂವಿಧಾನ ಇರ್ತಲ್ಲ, ಆ ಸಂವಿಧಾನ ಇವತ್ತು ಬರುತ್ತಾ ಇರಲಿಲ್ಲ. ಸಂವಿಧಾನ ಸರಿಯಿಲ್ಲ, ಸಂವಿಧಾನ ಸರಿಯಿಲ್ಲ ಅನ್ನುವಂಥ ಮಾತು. ನಿಮ್ಮ ಹಣೆಬರಹನ್ನ ನಿಮ್ಮ ಮಗ ಬರೀತಾನೆ, ಅಂಬೇಡ್ಕರ್ ಬರೆದಿರುವಂತಹ ನಿಮ್ಮ ಹಣೆಬರಹವನ್ನ ಅದಕ್ಕೆ ತಿದ್ದಿ ಬರೆಯುವಂತ ನಿಮ್ಮ ಮಗ ಆಗಿರ್ತಾನೆ, ನಿಮ್ಮ ಮೊಮ್ಮಗ ಆಗಿರ್ತಾನೆ ಅನ್ನುವಂಥ ಎಚ್ಚರ ಇಂಥ ಒಂದು ಸಂದರ್ಭದಲ್ಲಿ ನಿಮಗೆ ಇದ್ರೆ ಮಾತ್ರನೇ ಏನಾದ್ರು ಮಾಡ್ಲಿಕ್ಕೆ ಸಾಧಿಸಿದ್ದಾರೆ. ಬಂಧುಗಳೇ, ಬಹಳ ಚೆನ್ನಾಗಿ ಹೇಳಿದ್ರು, ಕುಣಿಯದ್ ಬಿಡ್ರಿ, ನಿಸ್ತಂಡೆ ಯಾಕಂದ್ರಿ ಇವತ್ತಿನ ಈ ಸಭೆ 6 ಗಂಟೆಗೆ ಆರಂಭ ಆಗಿದ್ದಿದ್ರೆ ಸುಮಾರು ಮಾತುಗಳನ್ನು ಆಡಲಿಕ್ಕೆ ಸಾಧ್ಯತೆ ಇತ್ತು.
ಯಾವ ಅಪಾಯಗಳಿದ್ದಾವೆ ಅಂಬೇಡ್ಕರ್ ಅವರಿಗೆ. ನಾನು ಹೇಳ್ತಾರೆ ಅಂಬೇಡ್ಕರ್ ಇಸ್ ಇನ್ ಡೇಂಜರ್ ಕಂಡ್ರಿ, ಇಸ್ ಇನ್ ವೆರಿ ಡೇಂಜರ್. ತುಂಬಾ ಅಪಾಯದಲ್ಲಿದ್ದಾರೆ. RSS ಬಹಳ ವ್ಯವಸ್ಥಿತವಾದಂತ ರೀತಿಯಲ್ಲಿ ಒಂದು 3 ದಶಕಗಳ ತನಕ ಅವರನ್ನು ಇಗ್ನೋರ್ ಮಾಡಿದರು. ಯಾವಾಗ ದಲಿತರುಗಳು ಇಡೀ ದೇಶದ ಒಳಗಡೆ ಎಮ್ಮರವಾಗಿ ಬೆಳೆದು ಅವ್ರನ್ನ ಮರೆಯಕ್ಕಾಗಲ್ಲ. ಆದ್ರೆ ಅವ್ರನ್ನ ನಾವು ಸಾಧ್ಯವಾದ ಮಟ್ಟಿಗೆ ನಮ್ಮ ಹೊಟ್ಟೆ ಒಳಗೆ ಜೀರ್ಣಿಸ್ಕೊಳ್ಳೋಣ ಅನ್ನುವಂಥ ಪ್ರಯತ್ನಗಳು ನಡೀತಾ ಇದ್ದಾವೆ. ಅದಕ್ಕಾಗಿ ಇವತ್ತು RSS ಮೂಲಕ 100 ಪುಸ್ತಕಗಳು ಬರ್ತಾ ಇದ್ದಾವೆ, 100 ಕ್ಯಾಸೆಟ್ಗಳು ಬರ್ತಾ ಇದ್ದಾವೆ, 100 ವಿಚಾರಗಳು ಬರ್ತಾ ಇದ್ದಾವೆ. ಅವೆಲ್ಲವೂ ಕೂಡ ಸುಳ್ಳಿನಿಂದ ಕೂಡಿರುವಂಥದ್ದು. ಆ ಮಾತುಗಳನ್ನು ಓದ್ಕೊಂಡು ಬರುವಂತ ನಮ್ಮ ಮಕ್ಕಳು ಅಂಬೇಡ್ಕರ್ ಅವರನ್ನ ತಪ್ಪಾಗಿ ನಮ್ಮ ಮುಂದೆ ಹೇಳ್ತಿದ್ದಾರೆ ಅನ್ನುವಂತ ದೊಡ್ಡ ಅಪಾಯ ಅಂಬೇಡ್ಕರ್ ಇದೆ ಅನ್ನೋದು ಈಗ ಹೇಳ್ತಾ ಇರೋದು. ಸರಿ, ಸರಿಪಡಿಸಲು ಯಾರು? ಅದಕ್ಕಾಗಿ ನಾನು ಹೇಳುವಂಥದ್ದು ಕೇವಲ ಅಂಬೇಡ್ಕರ್ ಅವರ ಪಾಸಿಟಿವ್ ವ್ಯಾಲ್ಯೂಸ್ಗಳನ್ನ ನಾವು ನೆನಪು ಮಾಡ್ಕೊಳ್ತೇವೆ. ಆ ಪಾಸಿಟಿವ್ ವ್ಯಾಲ್ಯೂಸ್ಗಳು ಬಂದಿರುವಂತಹ ಅಪಾಯಗಳೇನು ಅನ್ನೋದು ನಾವು ಆಕಸ್ಮಿಕವಾಗಿ ನೆನಪು ಮಾಡ್ಕೊಳ್ಳಂದ್ರೆ ನಿಸ್ಸಂದೇಹವಾಗಿ ಅಂಬೇಡ್ಕರ್ ನಮ್ಮಿಂದ ದೂರ ಆಗ್ತಾರೆ. ಅವ್ರು ಕೊಟ್ಟಿರುವಂತಹ ಎಲ್ಲ ಶಕ್ತಿಗಳು ಕೂಡ ನಾವು